ಖಾಬ್ ಸಂಗಮ್ ಬ್ರಿಡ್ಜ್. ಇದು ಹಿಮಾಚಲ ಪ್ರದೇಶ ರಾಜ್ಯದ ಒಂದು ಮುಖ್ಯ ಲ್ಯಾಂಡ್ಮಾರ್ಕ್ ಅಂತ ಹೇಳ್ಬೋದು. ಇದು ಸ್ಪಿತಿ ಮತ್ತು ಸಟ್ಲೆಜ್ ನದಿಗಳ ಸಂಗಮದ ಜಾಗದಲ್ಲಿ ಕಟ್ಟಿದ್ದಾರೆ. ಈ ಸೇತುವೆ ಸುಮಾರು ಸಮುದ್ರ ಮಟ್ಟದಿಂದ 9200 ಅಡಿಗಳ ಎತ್ತರದಲ್ಲಿದೆ. ಇದು ಹಿಮಾಚಲ ಪ್ರದೇಶದ ಕಿನ್ನಾರ್ ಡಿಸ್ಟ್ರಿಕ್ಟ್ ಖಾಬ್ ವಿಲೇಜ್ನಲ್ಲಿದೆ. ಇದು ಹಿಂದೂಸ್ತಾನ್ ಟಿಬೆಟ್ ಹೈವೇ. ಇದು ಟಿಬೆಟಿಯನ್ ಬಾರ್ಡರ್. ಇಲ್ಲಿಂದ ಟಿಬೆಟ್ ಬಾರ್ಡರ್ ಸುಮಾರು 80 ಕಿಲೋಮೀಟರ್ ಆಗುತ್ತೆ. ನಮಗೆ ಚೈನಾ ಬಾರ್ಡ್ರು ಎಲ್ಲ ದೂರದಿಂದ ಕಾಣಿಸುತ್ತೆ ಆ್ಯಕ್ಚುಲಿ. ಇದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಕಟ್ಟಿದ ಖಾಬ್ ಸಂಗಮ್ ಬ್ರಿಡ್ಜ್ ನೋಡಿ, ಬಹಳ ಮಜಬೂತಾಗಿದೆ. ಇದು ಸಟ್ಲೆಜ್ ನದಿ, ಮಡ್ಡಿ ಕಲರ್ ಇದೆ, ಬ್ರೌನ್ ಕಲರ್ ಇದೆ. ಈ ಕೊನೆಯಲ್ಲಿ ಕಾಣಿಸುವ ಶಿಖರನೇ ಚೈನಾ ಬಾರ್ಡರ್. ಅದು ಬಹಳ ಸುಂದರವಾಗಿದೆ. ನೀವು ಗಮನಿಸ್ಬೋದು, ಸಟ್ಲೆಜ್ ನದಿ ಪ್ರವಾಹ ಬಹಳ ಫೋರ್ಸ್ ಆಗಿದೆ ಮತ್ತು ಬ್ರೌನ್ ಕಲರ್ ಇದೆ, ಮಡ್ಡಿ ಕಲರ್. ಆ ಕಡೆ ನೋಡಿ, ಅದು ನೀಲಿ ಕಲರ್ ಅಥವಾ ಸಿಮೆಂಟ್ ಕಲರಲ್ಲಿ ಬರ್ತಾ ಇದೆ. ಸ್ಪಿತಿ ರಿವರ್. ಅದು ಸ್ಪಿತಿ ರಿವರ್ ಸ್ವಲ್ಪ ಸಣ್ಣದಿದೆ, ಸಟ್ಲೆಜ್ ಜಾಸ್ತಿ ಇದೆ. ಇಲ್ಲಿ ನೋಡಿ, ರಿಯೋ ರುಜಲ್ ಪೀಕ್ ಕೂಡ ಕಾಣಿಸುತ್ತೆ ನಿಮಗೆ ದೂರದಿಂದ. ಇದೇ ಹಿಂದೂಸ್ತಾನ್ ಟಿಬೆಟ್ ಹೈವೇ. ಇದನ್ನು ಕಟ್ಟಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಪರ್ವತಗಳನ್ನು ಕೊರೆದು ರಸ್ತೆಗಳನ್ನು ನೀಟಾಗಿ ಮಾಡಿದ್ದಾರೆ. ಇದಕ್ಕಾಗಿ ನಾವು BROಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬಾರ್ಡರ್ ರೋಡ್ ಆರ್ಗನೈಸೇಷನ್. ಇದು ಮಿಲಿಟ್ರಿ ಅವರಿಗೆ ಕಟ್ಟಿರೋದು. ಎಷ್ಟು ಸೊಗಸಾಗಿದೆ, ಎಷ್ಟು ನೀಟಾಗಿದೆ ನೋಡಿ. ಇದು ಇಂಡೋ ಟಿಬೆಟ್ ಬಾರ್ಡ್ರಲ್ಲಿರೋದ್ರಿಂದ ಇಲ್ಲಿ ಬಂದಾಗ ಒಂಥರ ದೇಶಭಕ್ತಿ ಉಕ್ಕತ್ತೆ, ಮೈ ಜುಮ್ ಅನ್ನತ್ತೆ. बोलो भारत माता की जय, बोलो भारत माता की जय, बोलो भारत माता की जय, जय हिंद, जय हिंद, जय हिंद, जय हिंद, जय हिंद, जय हिंद, बोलो. नमस्कार.